ಪ್ರಿಯ ವೀಕ್ಷಕರೇ, ನಮ್ಮ ಜನಜನಿತ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಎಲ್ಲಿ ನೋಡಿದರಲ್ಲಿ ಐ ಪಿ ಎಲ್ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. 2025 ಸಾಲಿನ 18ನೇ ಆವೃತ್ತಿಯ IPLನಲ್ಲಿ 10 ಶಕ್ತಿಶಾಲಿ ತಂಡಗಳು ಒಳಗೊಂಡಿವೆ. ಕಳೆದ ವರ್ಷ ಸೌದಿ ಅರೇಬಿಯಾದಲ್ಲಿ ನಡೆದ IPL ಮೆಗಾ ಹರಾಜಿನಲ್ಲಿ ಎಲ್ಲ ತಂಡಗಳು ತಮ್ಮ ತಂಡಕ್ಕೆ ಸ್ಟಾರ್ ಆಟಗಾರರನ್ನು ಸೇರಿಸಿಕೊಂಡಿವೆ. 10 ತಂಡಗಳು ಸಹ ಬಲಿಷ್ಠವಾಗಿವೆ. ಅನುಭವಿ, ಯುವ ಹಾಗೂ ಭರವಸೆಯ ಆಟಗಾರರ ಮಿಶ್ರಣ ಎಲ್ಲ ತಂಡಗಳಲ್ಲಿ ಕಾಣಬಹುದಾಗಿದೆ. ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು, ಕೋಲ್ಕತ್ತಾ ನೈಟ್ ರೈಡರ್ಸ್, ಸನ್ರೈಸರ್ಸ್ ಹೈದರಾಬಾದ್, ರಾಜಸ್ಥಾನ್ ರಾಯಲ್ಸ್, ದೆಹಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜಾಯಿಂಟ್ಸ್, ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಟೈಟಾನ್ಸ್ ಎಂಬ 10 ತಂಡಗಳು ಅಭಿಮಾನಿಗಳನ್ನು ರಂಜಿಸಲು ಸಜ್ಜಾಗಿ ನಿಂತಿವೆ. IPLನ ಹವಾ ಈ ಸೀಸನ್ನಲ್ಲಿ ನಮ್ಮ ದೇಶದಾದ್ಯಂತ, ಅದರಲ್ಲೂ ಹೆಚ್ಚಾಗಿ RCB ಮತ್ತು CSK ಮ್ಯಾಚ್ಗಳ ಅಭಿಮಾನಿಗಳ ಕಾತರ ಆತುರ ಬಹು ಹೆಚ್ಚೇ ಆಗಿದೆ. ಈ ನಮ್ಮ ಬೆಂಗಳೂರು ಮತ್ತು ಚೆನ್ನೈ ತಂಡಗಳು ಈ ಹಿಂದಿನ ರೆಕಾರ್ಡ್ಸ್ಗಳನ್ನು ತೆಗೆದು ನೋಡಿದರೆ, ಅಂಕಿಅಂಶಗಳನ್ನು ನೋಡಿದರೆ ಎಷ್ಟು ಇವರ ನಡುವಿನ ಬಲಾಬಲಗಳಿವೆ ಎಂದು ನೋಡೋಣ ಬನ್ನಿ. ಬೆಂಗಳೂರು ಮತ್ತು ಚೆನ್ನೈ IPLನಲ್ಲಿ 33 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿವೆ. ಈ 33 ಪಂದ್ಯಗಳಲ್ಲಿ ಬೆಂಗಳೂರು 11 ಪಂದ್ಯಗಳನ್ನು ಗೆದ್ದಿದ್ದರೆ ಚೆನ್ನೈ 21 ಸಂದರ್ಭದಲ್ಲಿ ಜಯಗಳಿಸಿದೆ. 1 ಪಂದ್ಯ ಫಲಿತಾಂಶವಿಲ್ಲದೆ ಅಂತಿಗೊಂಡಿದೆ. ಬೆಂಗಳೂರು 218, ಚೆನ್ನೈ 226 ಇವರ ನಡುವಿನ ಒಂದು ಅತ್ಯಧಿಕ ಸ್ಕೋರ್ ಎಂದೇ ಹೇಳಬಹುದು. ಕಡಿಮೆ ಸ್ಕೋರ್ ಅಂದರೆ ಬೆಂಗಳೂರು 70 ರನ್ಗಳನ್ನು ಮಾಡಿದೆ, ಚೆನ್ನೈ 82 ರನ್. ಬೆಂಗಳೂರು ವರ್ಸಸ್ ಚೆನ್ನೈನ ಈ ಹಲವು ಪಂದ್ಯಗಳನ್ನು ಒಂದು ಸಿಂಹಾವಲೋಕನ ಮಾಡೋದಾದರೆ 2024ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 6 ವಿಕೆಟ್ಗಳಿಂದ ಗೆದ್ದು ರಾಜಸ್ಥಾನ್ ರಾಯಲ್ಸ್ ಬೆಂಗಳೂರು 27 ರನ್ಗಳಿಂದ ಗೆದ್ದಿತು. ಅದು 2ನೇ ಮ್ಯಾಚ್ನಲ್ಲಿ. 2023ರ ಇಸ್ವಿಯಲ್ಲಿ ನೋಡಿದರೆ ಚೆನ್ನೈ ಸೂಪರ್ ಕಿಂಗ್ಸ್ 8 ರನ್ಗಳಿಂದ ಗೆದ್ದುಕೊಂಡಿದೆ. 2022ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 23 ರನ್ಗಳಿಂದ ಗೆದ್ದು ಬೀಗಿದರೆ, ಅದೇ ವರ್ಷ ರಾಜಸ್ಥಾನ್ ರಾಯಲ್ಸ್ 13 ರನ್ಗಳಿಂದ ಗೆದ್ದುಕೊಂಡಿದೆ. 2020ನೇ ಇಸ್ವಿಯಲ್ಲಿ ನಮ್ಮ RCB 37 ರನ್ಗಳಿಂದ ಗೆದ್ದುಕೊಂಡ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ 8 ವಿಕೆಟ್ಗಳಿಂದ ಇನ್ನೊಂದು ಮ್ಯಾಚನ್ನು ತನ್ನದಾಗಿಸಿಕೊಂಡಿದೆ. 2019ರಲ್ಲಿ ಸಹ 2 ಪಂದ್ಯಗಳನ್ನಾಡಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ 7 ವಿಕೆಟ್ಗಳಿಂದ ಗೆದ್ದರೆ, ರಾಯಲ್ ಚಾಲೆಂಜರ್ಸ್ ಸಹ ಬೆಂಗಳೂರು 1 ರನ್ಗಳಿಂದ ಗೆದ್ದುಕೊಂಡಿದೆ. 2018ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವು 5 ವಿಕೆಟ್ಗಳು, 6 ವಿಕೆಟ್ಗಳಿಂದ ಪುನಃ ಚೆನ್ನೈ ಸೂಪರ್ ಕಿಂಗ್ಸ್ ತನ್ನ ಪಂದ್ಯವನ್ನು ಕೈವಶ ಮಾಡಿಕೊಂಡು 2018ರಲ್ಲಿ 2 ಪಂದ್ಯಗಳು ಚೆನ್ನೈ ಪಾಲಾಯಿತು. 2015ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 27 ರನ್ಗಳಿಂದ ಜಯ ಸಾಧಿಸಿದರೆ, 2ನೇ ಪಂದ್ಯದಲ್ಲಿಯೂ ಸಹ 24 ರನ್ಗಳಿಂದ ಜಯಗಳಿಸಿ 2015ರ ಇಸ್ವಿಯೂ ಸಹ RCBಗೆ ಸೋಲನ್ನು ಉಣಿಸಿತು. 2014ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 5 ವಿಕೆಟ್ಗಳಿಂದ ಜಯ ಸಿಕ್ಕಿದರೆ, ಚೆನ್ನೈ ಸೂಪರ್ ಕಿಂಗ್ಸ್ 2ನೇ ಪಂದ್ಯದಲ್ಲಿ 8 ವಿಕೆಟ್ಗಳಿಂದ ಜಯ ಸಾಧಿಸಿದೆ. 2013ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 4 ವಿಕೆಟ್ಗಳಿಂದ ಜಯಗಳಿಸಿದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 24 ರನ್ಗಳಿಂದ ತಂಡಕ್ಕೆ ಜಯ ಬಂದಿದೆ. 2013ರಲ್ಲಿ 1 ಚೆನ್ನೈ 1 ಬ್ಯಾಂಗ್ಳೂರು ಜಯವನ್ನು ಸಾಧಿಸಿದಂತಾಗಿದೆ. 2012ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳಿಂದ ಜಯ. ಟಾಸ್ ನಂತರ ಪಂದ್ಯ ರದ್ದಾಯಿತು, ಅದು ಒಂದೇ ಮ್ಯಾಚ್ ಆಗಿ ಕಾಣ್ತಿದೆ. 2011ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ 21 ರನ್ಗಳಿಂದ ಜಯ ಸಾಧಿಸಿದರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 8 ವಿಕೆಟ್ಗಳಿಂದ ಜಯ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ 6 ವಿಕೆಟ್ಗಳಿಂದ ಜಯ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಇನ್ನೊಂದು ಮ್ಯಾಚ್ನಲ್ಲಿ 58 ರನ್ಗಳ ಜಯ ಸಾಧಿಸಿದೆ. 2010ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 36 ರನ್ಗಳಿಂದ ಜಯ ಸಾಧಿಸಿದರೆ, ಅದೇ 2ನೇ ಮ್ಯಾಚ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ 5 ವಿಕೆಟ್ಗಳ ಜಯ ತನ್ನದಾಗಿಸಿಕೊಂಡಿದೆ. 2009ರಲ್ಲಿ
RCB ಬೆಂಗಳೂರು 2 ವಿಕೆಟ್ಗಳಿಂದ ಜಯ ಸಾಧಿಸಿದರೆ ಅದೇ ಎರಡನೇ ಪಂದ್ಯದಲ್ಲೂ ಸಹ RCB 6 ವಿಕೆಟ್ಗಳಿಂದ ಜಯ ಸಾಧಿಸಿದೆ. 2009ರಲ್ಲಿ CSKನ ಮಣಿಸಿದೆ. 2008ರಲ್ಲಿ CSK ಅಂದರೆ ಚೆನ್ನೈ 19 ರನ್ಗಳಿಂದ ಗೆದ್ದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 14 ರನ್ಗಳಿಂದ ಗೆದ್ದು ಬಿದ್ದಿತು. ಈ 28 ಮಾರ್ಚ್ 2025ರಂದು 7:30ಕ್ಕೆ ಸಂಜೆ MA ಚಿದಂಬರಂ ಸ್ಟೇಡಿಯಂನಲ್ಲಿ